ವೀಕ್ಷಕರೇ, ಸಿಂಹ ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಲಾಭವಿದೆ, ಏನು ಪ್ರಯೋಜನವಿದೆ, ಏನು ಪರಿಹಾರಗಳು ಕೂಡ ನೀವು ಮಾಡ್ಕೋಬೇಕು ಅನ್ನುವಂತ ವಿಸ್ತೃತವಾಗಿರ್ತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ಸಿಗುತ್ತೆ. ಆದ್ರೆ ಈ ವಿಡಿಯೋದಲ್ಲಿ ಬಹಳ ಬೇಸಿಕ್ ಆಗಿರ್ತಕ್ಕಂಥ ಮಾಹಿತಿ, ನೀವು ತಿಳಿದುಕೊಳ್ಳಲೇಬೇಕಾಗಿರುವಂತ ಮಾಹಿತಿಗಳನ್ನ ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಈ ಹಿಂದಿನ ವಿಡಿಯೋಗಳಲ್ಲಿ ಕೆಲವೊಂದು ಹೇಳಿದೀವಿ, ಇದನ್ನ ನೀವು ಗಮನಿಸಿ ನೋಡಿ. ಸಿಂಹ ರಾಶಿಯ ಅಂಡರ್ನಲ್ಲಿ ಯಾವ ಒಂದು ನಕ್ಷತ್ರಗಳು ಬರ್ತವೆ? ಮಖ ನಕ್ಷತ್ರದ 4 ಚರಣ, ಉಬ್ಬ ನಕ್ಷತ್ರದ 4 ಚರಣ, ಉತ್ತರ ನಕ್ಷತ್ರದ ಮೊದಲನೇ ಚರಣ ಈ ಸಿಂಹ ರಾಶಿಯ ಅಂಡರ್ನಲ್ಲಿ ಬರುತ್ತೆ. ಸಿಂಹ ರಾಶಿಯ ಲಾಂಛನ ಬಂದು ಸಿಂಹದ ಒಂದು ಆಕೃತಿಯನ್ನು ಹೊಂದಿರತಕ್ಕಂಥ ಲಾಂಛನ. ರಾಶ್ಯಾಧಿಪತಿ ರವಿ ಆಗಿರತಕ್ಕಂಥದ್ದು, ಸೂರ್ಯ ಆಗಿರತಕ್ಕಂಥದ್ದು, ಅಗ್ನಿ ತತ್ವದ ರಾಶಿ, ಪೂರ್ವ ದಿಕ್ಕಿನ ರಾಶಿ, ಪುರುಷ ಲಿಂಗದ ರಾಶಿ ಆಗಿರತಕ್ಕಂಥದ್ದು. ಜೊತೆಗೆ ಈ ರಾಶಿಯ ರತ್ನ ಬಂದು ಮಾಣಿಕ್ಯ ಆದ್ರೆ ರಾಶಿಯ ಅದೃಷ್ಟದ ಬಣ್ಣ ಗುಲಾಬಿ ಮತ್ತು ಕೆಂಪು ಆಗಿರುತ್ತೆ. ರವಿ ಮತ್ತು ಬುಧ, ರವಿವಾರ ಮತ್ತು ಬುಧವಾರ ಅದೃಷ್ಟದ ದಿನಗಳಾಗಿರತಕ್ಕಂಥದ್ದು. ಅದೃಷ್ಟದ ದೇವತೆ ಶ್ರೀ ಸೂರ್ಯನಾರಾಯಣ ಸ್ವಾಮಿ ಆಗಿರತಕ್ಕಂಥದ್ದು. ಜೊತೆಗೆ ಅದೃಷ್ಟದ ಸಂಖ್ಯೆ 1, 5, 9 ಆದ್ರೆ ಅದೃಷ್ಟದ ದಿನಾಂಕ 1, 10, 19 ಹಾಗೂ 28 ಅದೃಷ್ಟದ ದಿನಾಂಕ ಆಗಿದೆ. ಮಿತ್ರ ರಾಶಿ ಬಂದು ಮೇಷ, ಮಿಥುನ, ಕನ್ಯಾ ಆದ್ರೆ ಶತ್ರು ರಾಶಿ ವೃಷಭ, ತುಲಾ, ಕುಂಭ ರಾಶಿ ಆಗಿರತಕ್ಕಂಥದ್ದು. ಈ ಸಿಂಹ ರಾಶಿಯವರಂದ ತಕ್ಷಣ ಇವತ್ತಿಗೂ ಅತಿಭೋಗಿಗಳು, ಮಹತ್ವಾಕಾಂಕ್ಷಿಗಳು, ಯಾರ ಒಂದು ಅಂಡರ್ನಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಇವತ್ತಿಗೂ ಸ್ವತಂತ್ರವಾಗಿ ಯೋಚನೆ ಮಾಡತಕ್ಕಂಥ ವ್ಯಕ್ತಿಗಳು ಅಂತಂದ್ರೆ ಅದು ಸಿಂಹ ರಾಶಿಯವರು. ಅದು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಇನ್ನು ಈ ಸೆಪ್ಟೆಂಬರ್ ತಿಂಗಳ ಫಲವನ್ನ ತಿಳಿಸ್ತಾ ಇರ್ತಕ್ಕಂಥದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ದಿನ ನಿಮಗೆ ಶುಭಕಾರಕವಾಗಿದೆ ಅಂತ ನೋಡಿದ್ರೆ 2, 3, 11, 12, 29, 20 ಹಾಗೂ 30ನೇ ತಾರೀಕು ತುಂಬಾ ಅದೃಷ್ಟಕರವಾಗಿರ್ತಕ್ಕಂಥ ಲಾಭದಾಯಕವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ಅಶುಭಕರವಾದ ದಿನಗಳು ಯಾವುದು ಅಂತಂದ್ರೆ 17, 18, 22, 23, 26, 27 ಹಾಗೂ 28ನೇ ತಾರೀಕು ನಿಮಗೆ ಅಶುಭಕರವಾಗಿರತಕ್ಕಂತ ದಿನಗಳು. ಆದ್ರೆ ನಿಮ್ಮ ಯಾವ್ದಾದ್ರು ಶುಭಕಾರಕವಾದ ಒಳ್ಳೆ ಕೆಲಸ, ಮುಖ್ಯವಾದಂತ ಕೆಲಸ ಏನಾದ್ರು ಇದ್ರೆ ಶುಭಕಾರಕವಾಗಿರತಕ್ಕಂತ ದಿನಗಳಲ್ಲಿ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಏನು ಫಲ ಇದೆ ಅನ್ನುವಂತ ವಿಚಾರವನ್ನು ತಿಳಿಸೋಣ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮಲ್ಲಿ ಒಂದು ವಿಶೇಷವಾಗಿರತಕ್ಕಂತಹ ಒಂದು ಆತ್ಮಸ್ಥೈರ್ಯ ಅನ್ನುವಂಥದ್ದು, ಧೈರ್ಯ ಅನ್ನುವಂಥದ್ದು, ಒಂದು ಸೆಲ್ಫ್ ಕಾನ್ಫಿಡೆನ್ಸ್. ಯಾಕಂದ್ರೆ ಏನಾದ್ರೂ ನಾನು ಮಾಡಬೇಕು, ಮುಂದೆ ಬರಬೇಕು, ಈ ಸಮಸ್ಯೆಯನ್ನ ನಾನು ಫೇಸ್ ಮಾಡಬೇಕು, ಒಂದು ಹೆಚ್ಚಿನ ಒಂದು ಧೈರ್ಯ ಅನ್ನುವಂಥದ್ದು ಬರುತ್ತೆ, ಸಾಹಸ ಅನ್ನುವಂಥದ್ದು ಇರುತ್ತೆ, ಒಂದು ಮನಸ್ಸಿನಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಒಂದು ದೃಢತೆ ಅನ್ನುವಂಥದ್ದು ಇರುತ್ತೆ. ಬಹಳ ಮುಖ್ಯವಾಗಿರತಕ್ಕಂಥದ್ದು ನೋಡು, ಆತ್ಮವಿಶ್ವಾಸ ಇಲ್ಲದಂತವ್ರಿಗೆ ದೇವರು ಕೂಡ ಕೈ ಹಿಡಿಯೋದಿಲ್ಲ ಅಂತ ಹೇಳ್ತಾರೆ. ಆತ್ಮವಿಶ್ವಾಸ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು. ಅದರಲ್ಲಿ ಬೇರೆಯವ್ರ ಮೇಲೆ ಯಾವತ್ತಿಗೂ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬಾರ್ದು. ನಮ್ಮ ಕೆಲಸ, ನಮ್ಮ ಜೀವನ ನಾವು ಮಾಡೇ ತೀರ್ಬೇಕು ಅನ್ನುವಂತಹ ದೃಢವಾದ ನಿರ್ಧಾರ ಇತ್ತು ಅಂತಂದ್ರೆ ಜೀವನದಲ್ಲಿ ಎಂತ ಅಸಾಧ್ಯವಾಗಿರತಕ್ಕಂಥದ್ದು ಕೂಡ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಇಲ್ಲಿ ಈ ತಿಂಗಳಲ್ಲಿ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ. ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಮ್ಮ ಧೈರ್ಯ, ನಿಮ್ಮ ಬುದ್ಧಿ, ನಿಮ್ಮ ಶಕ್ತಿ, ನಿಮ್ಮ ಸಾಹಸ, ನಿಮ್ಮ ಬುದ್ಧಿವಂತಿಕೆ ಇದೆಯಲ್ಲ, ನಿಮ್ಮ ಆತ್ಮಸ್ಥೈರ್ಯ ನಿಮಗೆ ಬಹಳಷ್ಟು ರೀತಿಯಲ್ಲಿ ನಿಮಗೆ ಸಹಕಾರಿ ಮಾಡ್ತಕ್ಕಂಥದ್ದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ, ಹಣಕಾಸಿನ ವಿಚಾರಕ್ಕೆ ಅಂಥದ್ದೇನು ದೊಡ್ಡ ಸಮಸ್ಯೆಗಳನ್ನುವಂಥದ್ದು ಇರೋದಿಲ್ಲ ನೋಡಿ. ಯಾಕಂತಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ನ್ಯೂನ್ಯತೆ ಅಂತಂದ್ರೆ ಏನು, ದುಡ್ಡು ಬರ್ತಾ ಇರುತ್ತೆ, ಬಂದಿರತಕ್ಕಂಥ ದುಡ್ಡನ್ನ ಉಳಿಸ್ಕೊಳಕ್ ಆಗಲ್ಲ, ಖರ್ಚು ಮಾಡ್ತಾ ಇರ್ತೀರಿ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಿ, ಯಾರಿಗೋ ಬೇರೆಯವ್ರಿಗೆ ಖರ್ಚು ಮಾಡ್ತೀರಿ, ಅಥವಾ ನಿಮ್ಗೆ ಏನೋ ಅತಿಭೋಗದ ವಸ್ತುಗಳನ್ನ ಖರೀದಿ ಮಾಡ್ತೀರಿ. ಯಾಕಂದ್ರೆ ನೀವು ಅತಿಭೋಗಿಗಳು, ಏನೇ ಒಂದು ಆಸೆ ಪಟ್ಟರು ಕೂಡ ದೊಡ್ಡದಾಗೇನೆ ಆಸೆ ಪಡುವಂತದ್ದು. ಆ ಕಾರಣದಿಂದಾಗಿ ಏನಾಗುತ್ತೆ, ನಿಮ್ಮಲ್ಲಿ ಏನಾದ್ರೂ ದುಡ್ಡಿತ್ತು ಅಂತಂದ್ರೆ ಅದು ಖರ್ಚಾಗ್ಬಿಡುತ್ತೆ. ಖರ್ಚಿನ ಕಡೆ ನೀವು ಗಮನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೋಬೇಕಾಗತ್ತೆ. ಇದು ಒಂದು ಎಚ್ಚರಿಕೆ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ತುಂಬಾ ಶುಭಕರವಾಗಿರ್ತಕ್ಕಂಥ ಫಲ ಇದೆ. ವಿದ್ಯಾರ್ಥಿಗಳು ಓದಿನಲ್ಲಿ ಹೆಚ್ಚಿನ ಒಂದು ಸಾಧನೆ ಮಾಡುವಂತ ಸಾಧ್ಯತೆ ಇದೆ. ಹೆಚ್ಚಿನ ಮಟ್ಟಕ್ಕೆ ನೀವು ಪ್ರಯತ್ನ ಪಟ್ಟರೆ ಇನ್ನೂ ಒಂದು ಒಳ್ಳೆ ವಿಶೇಷವಾಗಿರತಕ್ಕಂತ ಸಾಧನೆ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶಗಳು ಕೂಡ ವಿದ್ಯಾರ್ಥಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು
ಈ ಸ್ವಲ್ಪ ಹಿರಿಯರ ಆಸ್ತಿ ಮತ್ತೆ ವಂಶಜರ ಆಸ್ತಿ ಅಥವಾ ಯಾವುದೋ ಒಂದು ಬರಬೇಕಾಗಿರ್ತಕ್ಕಂಥ ಆಸ್ತಿ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ನಿಮಗೆ ಇದರಿಂದನೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಒಂದು ಫಲ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಮದುವೆ ವಿಚಾರದಲ್ಲಿ ಚಿಂತನೆ ಮಾಡ್ತಾ ಇದ್ರೆ ನಿಮಗೆ ಮದುವೆ ಯೋಗಗಳು ಕೂಡ ತುಂಬಾ ಒಳ್ಳೆ ಫಲಗಳನ್ನ ನೀಡತಕ್ಕಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವೇನಾದ್ರೂ ಹೆಚ್ಚಿನ ಒಂದು ಸಾಧನೆ ಮಾಡೋದಕ್ಕಾಗ್ಲಿ, ಹೆಚ್ಚಿನ ಕೆಲಸ ಮಾಡೋದಕ್ಕಾಗ್ಲಿ, ಇನ್ನಿತರ ಏನಾದ್ರೂ ವಿಶೇಷ ಒಂದು ಕಾರ್ಯಕ್ರಮಕ್ಕಾಗ್ಲಿ ವಿದೇಶಕ್ಕೆ ಪ್ರಯಾಣ ಮಾಡುವಂತದ್ದು, ಹೊರ ರಾಜ್ಯಕ್ಕೆ, ಹೊರ ಜಿಲ್ಲೆಗೆ ಪ್ರಯಾಣ ಮಾಡುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇದರಿಂದನೂ ಕೂಡ ನಿಮಗೆ ಒಳ್ಳೆ ಫಲಗಳು ಸಿಗ್ತಕ್ಕಂಥದ್ದು. ಇನ್ನು ಬಹಳಷ್ಟು ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿಸ್ತಕ್ಕಂಥದ್ದಿದೆ. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂಥ ವಿಡಿಯೋ ಇದೆ, ನೋಡ್ಕೊಂಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಾ ಇರತಕ್ಕಂತ ಈ ಜನ್ಮ ಜಾತಕ ಫಲ ಇವತ್ತೇ ನೀವು ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. 80 ರಿಂದ 100 ಪುಟ, 80 ರಿಂದ 100 ಪುಟ ಅಂತಂದ್ರೆ ಸುಮ್ಮನೆ ಮಾತಲ್ಲ, ವಿಸ್ತೃತವಾಗಿರತಕ್ಕಂತ ವರದಿ ಇದಾಗಿರುತ್ತೆ. ತರಿಸ್ಕೊಳ್ಳಿ, ಈ ಅವಕಾಶವನ್ನು ಸದುಪಯೋಗ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ ಈ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಬಹಳಷ್ಟು ಅನಿರೀಕ್ಷಿತವಾಗಿರತಕ್ಕಂತಹ ಧನಲಾಭಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಣ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸರ್ಕಾರಿ ಅಥವಾ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಕ್ರಮೇಣವಾಗಿರತಕ್ಕಂತಹ ಒಂದು ಲಾಭಗಳು, ಸಹಜವಾದಂತಹ ಸುಸ್ಥಿತಿಗೆ ಒಂದು ಜೀವನ ಶೈಲಿ ಬರತಕ್ಕಂತ ಸನ್ನಿವೇಶಗಳಿದೆ. ಅನೇಕ ಎಡರು ತೊಡರುಗಳು ಕೂಡ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಒಡವೆ ವ್ಯಾಪಾರ ಈ ತರ ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭಕಾರಕವಾದಂತಹ ಫಲ ಸಿಗುತ್ತೆ. ದಿನಸಿ ವ್ಯಾಪಾರಗಳಲ್ಲಿ ಸ್ವಲ್ಪ ಚಾಲೆಂಜ್ ಇರುತ್ತೆ, ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರೆ ಬಹಳ ಒಳ್ಳೆಯದು. ರಕ್ಷಣಾ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳು, ಒಳ್ಳೆಯ ಕೀರ್ತಿ, ಆದರ, ಪ್ರತಿಷ್ಠೆಗಳಿಗೆ ಕಾರಣ ಆಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಸ್ವಂತ ವಾಣಿಜ್ಯ ಸಂಕೀರ್ಣಗಳು ಅಥವಾ ಈ ವಿಶೇಷವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವಂತ ಸಾಧ್ಯತೆಗಳಿದೆ. ಅಂದ್ರೆ ನೀವೇನಾದ್ರೂ ಒಂದು ಓನ್ ಆಗಿ ಬಿಸ್ನೆಸ್ ಮಾಡಬೇಕು ಅಂತಂದ್ರೆ, ಹೊಸ ಉದ್ಯೋಗವನ್ನ ಪ್ರಾರಂಭ ಮಾಡಬೇಕು ಅಂತಂದ್ರೆ ಒಂದು ಒಳ್ಳೆ ಅವಕಾಶಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಆಹಾರವನ್ನ ಸರಬರಾಜು ಮಾಡ್ತಕ್ಕಂಥವ್ರಿಗೆ, ಇನ್ನು ಅಡಿಗೆಗೆ ಸಂಬಂಧಪಟ್ಟಂತಹ ಅನ್ನ ಆಹಾರಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಹೋಟೆಲ್ ಬೇಕರಿ ಅಂತಹ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲತೆಗಳು ಹೆಚ್ಚಾಗುವಂತ ಸನ್ನಿವೇಶಗಳಿದೆ. ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ರಾಜಕಾರಣಿಗಳು ಉನ್ನತವಾಗಿರತಕ್ಕಂತ ಅಧಿಕಾರವನ್ನ ಗಳಿಸುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ಈ ಕೀಲ್ ನೋವಿಗೆ ಸಂಬಂಧಪಟ್ಟಂತಹ, ರಕ್ತದೋಷಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಾಡುವಂತಹ ಸನ್ನಿವೇಶಗಳಿದೆ. ಚಿಕ್ಕ ಪುಟ್ಟ ಸಮಸ್ಯೆ ಆದ ತಕ್ಷಣವೇ
ವಿಶೇಷವಾಗಿ ಆಸ್ಪತ್ರೆಗೆ ತೋರಿಸ್ತಕ್ಕಂಥದ್ದು, ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ಜೊತೆಗೆ ಯೋಗ, ಧ್ಯಾನ, ವಾಕಿಂಗು, ವ್ಯಾಯಾಮ, ಎಕ್ಸರ್ಸೈಸ್ ಈ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಗಳನ್ನ ನಿಮ್ಮ ದೈನಂದಿನ ಜೀವನದಲ್ಲಿ ಬೆಳೆಸ್ಕೊಂಡ್ರೆ ಆರೋಗ್ಯದಲ್ಲೂ ಕೂಡ ಬಹಳಷ್ಟು ಚೇತರಿಕೆಗಳು, ಲವಲವಿಕೆಗಳು ಕಂಡು ಬರತಕ್ಕಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಜೊತೆಗೆ ಸ್ವಲ್ಪ ಈ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆ, ಯಾವ್ದಾದ್ರು ವಿಶೇಷವಾಗಿರ್ತಕ್ಕಂಥ ವಿಚಾರ ಇದ್ರೆ ಜನಗಳಿಗೆ ಹೇಳುವಂತದ್ದು ಬೇಡ. ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಮ್ಮ ಒಂದು ಕಾರ್ಯ ಸಾಧನೆಯನ್ನ ಮಾಡೋದ್ರ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರೆ ಹೆಚ್ಚಿನ ರೀತಿಯಲ್ಲಿ ಲಾಭಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಪರಿಹಾರ ತಿಳಿಸುವಂತದ್ದಿದೆ. ಈ ವಿಡಿಯೋದಲ್ಲಿ ನೀವು ಈ ತಿಂಗಳಲ್ಲಿ ಹೇಗಿರಬೇಕು ಅನ್ನುವಂತ ಬಹಳಷ್ಟು ವಿಚಾರಗಳು ಹೇಳಿದೀವಿ, ಎಚ್ಚರಿಕೆಗಳು ಕೂಡ ಹೇಳಿದೀವಿ, ಅನುಕೂಲತೆಗಳು ಏನಾಗುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳಿದೀವಿ. ಇದನ್ನು ಫಾಲೋ ಮಾಡಿದ್ರೆ ಅದ್ಭುತವಾಗಿರತಕ್ಕಂಥ ಫಲ, ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಒಂದು ಫಲ ನಿಮಗೆ ಸಿಗುವಂತ ಸನ್ನಿವೇಶಗಳಿದೆ. ಒಳ್ಳೆ ಫಲಗಳು ಸಿಗಲಿ. ಜೊತೆಗೆ ಈ ವಿಡಿಯೋ ನಾನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ ಸೆಪ್ಟೆಂಬರ್ ತಿಂಗಳದ್ದು. ಹೋಗಿ ನಿಮಗೆ ಬೇಕಾಗಿರುವಂತಹ ವಿಡಿಯೋಗಳನ್ನ ನೋಡ್ಕೊಳ್ಳಿ ಅಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ನೀವು ಪರಿಹಾರ ಅಂತ ಏನ್ ಮಾಡ್ಕೋಬೇಕು ಸಿಂಹರಾಶಿಯವರು ಅಂತಂದ್ರೆ ನೋಡಿ, ಶ್ರೀ ನಾಗ ಕ್ಷೇತ್ರಗಳ ದರ್ಶನವನ್ನ ಮಾಡತಕ್ಕಂಥದ್ದು, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯಿಂದ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂತದ್ದಿದೆ. ಬಹಳ ಸಿಂಪಲ್ ಆಗಿರತಕ್ಕಂಥ ಪರಿಹಾರ ಇದಾಗಿರ್ತಕ್ಕಂಥದ್ದು. ಇದನ್ನ ಮನಸೋ ಇಚ್ಛೆಯಿಂದ ಮಾಡಿಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲಗಳನ್ನುವಂಥದ್ದು ಸಿಗುತ್ತೆ. ಒಳ್ಳೆ ಫಲಗಳು ಸಿಕ್ಕುತ್ತಾ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.